ಸುರಪುರದಲ್ಲಿ ಹೋರಾಟಗಾರ ನಾಲ್ವಡಿ ವೆಂಕಟಪ್ಪ ನಾಯಕ್ ವೃತ್ತದಲ್ಲಿ ಸಾಮೂಹಿಕ ಸಂಘಟನೆಗಳ ವತಿಯಿಂದ ಅಂಬೇಡ್ಕರ್ ಕುರಿತ ಅಪಮಾನಕರ ಹೇಳಿಕೆ ವಿರುದ್ಧ ಬೃಹತ್ ರಸ್ತೆ ನಡೆಯಿತು. ಸಂಸತ್ ಭವನದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಲಾಯಿತು. ಸಂವಿಧಾನ ಶಿಲ್ಪಿಗೆ ಆಗ ಅವರ ಮಾತು, ಸಂವಿಧಾನ ವಿರೋಧಿಗಳು ಅಧಿಕಾರದಲ್ಲಿರಲು ನಾಲಾಯಕ್ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಂಸತ್ತಿನ ಕಾರಿಡಾರ್ನಲ್ಲಿ ದಬ್ಬಾಡ್ತಾರಂತಂದ್ರೆ ಏನಿದ್ರ ಅರ್ಥ? ಅಲ್ಲೇನು ಇನ್ನು ಪೊಲೀಸ್ ರಾಜ್ಯ ಮಾಡ್ತಾ ಇದಾರ? ತಡಿಪಾರಿ ಯಾರಿಗೆ ಮಾಡ್ತಾರ್ರಿ? ಯಾರು ಸಮಾಜಕ್ಕೆ ಕಂಟಕ ಆಗಿರ್ತಾನೆ, ಸಮಾಜದ ನೆಮ್ಮದಿಯನ್ನ ಹಾಳು ಮಾಡಿರ್ತಾನೆ ಅಂತ ಒಬ್ಬ ದುಷ್ಟ ಇವತ್ತು ನಮ್ಮ ದೇಶದ ಗೃಹ ಮಂತ್ರಿ ಅಂತೆ. ಇದು ನಾಚಿಕೆಗೇಡು. ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥ ಜನರು ಇವತ್ತ ಪಶ್ಚಾತ್ತಾಪ ಪಡಬೇಕಾಗಿದೆ. ಆದ್ರಿಂದ ನಾವೆಲ್ಲ ನಮ್ಮ ಬಂಧುಗಳು ಎಲ್ಲ ವಿವರವಾಗಿ ಮಾತನಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಇವ್ರು ನಮ್ಮನ್ನು ಕೆಣಕ್ತಾನೆ ಇರ್ತಾರ್ರಿ. ವರ್ಷಕ್ಕೆ ಅರ್ಧ ವರ್ಷಕ್ಕೆ ಆಗಾಗ ನಮ್ಮ ಭಾವನೆಗಳನ್ನೆಲ್ಲ ನಾವು ಯಾರನ್ನ ಮೂರ್ತಿ ರೂಪ ಅಂತ ತಿಳ್ಕೊಂಡಿರ್ತೀವಿ. ಪ್ರತಿಭಟನೆಯಲ್ಲಿ ರಾಹುಲ್ ಹುಲಿಮನಿ, ಆದಪ್ಪ ಹೊಸಮನಿ, ವೆಂಕಟೇಶ್ ಬೇಟೆಗಾರ, ನಾಗಪ್ಪ ಕಲ್ದೇವನಹಳ್ಳಿ, ವೆಂಕಟೇಶ್ ಹೊಸಮನಿ, ಭೀಮನಗೌಡ ಯಮನೂರ್, ಶ್ರೀನಿವಾಸ್ ದೊರೆ, ಭೀಮಣ್ಣ ಸಿಂದಿಗೇರಿ, ದಾನಪ್ಪ ಲಕ್ಷಂಪುರ, ಮಲ್ಲಯ್ಯ ಕೃತಿಗೆ, ಅಹಮದ್ ಪಟ್ಟಣ, ನಿಂಗಪ್ಪ ಗೋನಾಲ್, ಮಾನಪ್ಪ ಕರ್ಕಲ್ ಅನೇಕ ಮುಖಂಡರು ಮಾತನಾಡಿ ಕೇಂದ್ರ ಸರ್ಕಾರ ಮನಸ್ಥಿತಿ ಹೊಂದಿದೆ ಎಂದರು. ವಿವಿಧ ಸಂಘಟನೆ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಬೃಹತ್ ರಸ್ತೆ ತಡೆದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸಾಲುಗಟ್ಟಲೆ ವಾಹನಗಳು ಎಲ್ಲೆಂದರಲ್ಲಿ ನಿಂತು ಪ್ರಯಾಣಿಕರಿಗೆ ಸಹಕರಿಸಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಬಂದೋಬಸ್ತ್ ಮಾಡಿ ವ್ಯವಸ್ಥೆ ಮಾಡಿದರೆ ಈ ಒಂದು ಪ್ರತಿಭಟನೆಗೆ ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ಸಾಮೂಹಿಕ ಸಂಘಟನೆ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಬೇಟೆಗಾರ